ಆಂಜನೇಯ ಹುಟ್ಟಿದ್ದು ನಮ್ಮ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲಿ. ರಾಮಾಯಣದ ಕಥೆಯಲ್ಲಿ ಹನುಮಂತನ ಪ್ರವೇಶವಾಗಿದ್ದು ಕಿಷ್ಕಿಂಧ ಕಾಂಡದಲ್ಲಿ. ಕಿಷ್ಕಿಂಧ ಕೂಡ ಇರುವುದು ನಮ್ಮ ಕನ್ನಡ ನಾಡಿನಲ್ಲೇ. ಹನುಮಂತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ಮಹಾ ಬ್ರಹ್ಮಚಾರಿ, ಅದ್ವಿತೀಯ ಪಂಡಿತ, ವ್ಯಾಕರಣಿ, ಮಹಾ ಮೇಧಾವಿ, ಎಂತ ಕೆಲಸಗಳನ್ನು ಮಾಡಬಲ್ಲ ಪರಾಕ್ರಮಿ. ಕರ್ನಾಟಕಕ್ಕೂ ಆಂಜನೇಯನಿಗೂ ಇರುವ ನಂಟು ತುಂಬಾ ಹಳೆಯದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂಜನಾ ಸ್ವರ್ಗಲೋಕದ ಅಪ್ಸರೆ, ಇಂದ್ರನಗರಿಯ ಅನುರೂಪ ಸುಂದರಿ. ಒಮ್ಮೆ ಆಕೆ ಭೂಮಿಯಲ್ಲಿ ಓಡಾಡುತ್ತಿರುವಾಗ ಬುದ್ಧಿವಂತ ಮಂಗ ಒಂದು ಕಾಡಿನಲ್ಲಿ ಧ್ಯಾನ ಮಾಡುತ್ತಿತ್ತು. ಅದನ್ನು ನೋಡಿದ ಅಂಜನಾಗೆ ನಗು ತಡೆಯಲಾಗುವುದಿಲ್ಲ. ಆಕೆ ಮಂಗನನ್ನು ಸಾಕಷ್ಟು ಅಣಕಿಸುತ್ತಾಳೆ. ಅದ್ಯಾವುದಕ್ಕೂ ಮಂಗ ಪ್ರತಿಕ್ರಿಯೆ ಮಾಡುವುದಿಲ್ಲ. ಆಗ ಆ ಮಂಗನನ್ನು ನೋಡಿ ಅವಳು ಕಲ್ಲೆಸೆಯುತ್ತಾಳೆ. ಇದರಿಂದ ತಾಳ್ಮೆ ಕಳೆದುಕೊಂಡ ಮಂಗವು ಆಕೆಗೆ ಮಂಗವಾಗುವಂತೆ ಶಾಪವನ್ನು ನೀಡುತ್ತದೆ. ಆಕೆ ಬೇಡಿಕೊಂಡಾಗ ಅವಳ ಹೊಟ್ಟೆಯಲ್ಲಿ ಶಿವನ ಸ್ವರೂಪ ಮಗುವೊಂದು ಹುಟ್ಟಿದಾಗ ಆಗ ಮಾತ್ರ ತನ್ನ ಈ ರೂಪದಿಂದ ಮುಕ್ತಿ ಪಡೆಯಬಹುದು ಎಂದು ಶಾಪವನ್ನು ಹಾಕುತ್ತದೆ. ಮುಂದೆ ಅಂಜನಾದೇವಿ ಮಂಗವಾಗಿ ವಾನರ ರಾಜ ಕೇಸರಿಯನ್ನ ವಿವಾಹವಾಗುತ್ತಾಳೆ. ತನ್ನ ಶಾಪದಿಂದ ಮುಕ್ತಿ ಕೊಡಿಸುವಂತೆ ಶಿವನನ್ನು ಬೇಡುತ್ತಾನೆ ಇದ್ದಳು. ಇತ್ತ ದಶರಥನಿಗೆ ಮಕ್ಕಳಾಗಲು ಅಗ್ನಿಯು ಆತನ ಪತ್ನಿಯರಿಗೆ ತಿನ್ನಿಸಲೆಂದು ಪಾಯಸ ಕೊಡುವಾಗ ಅದರಲ್ಲೊಂದು ಪಾಯಸದ ಬಟ್ಟಲವನ್ನ ಕೊದ್ದೈದ ಗರುಡವು ಅದನ್ನು ತಂದು ಅಂಜನಾದೇವಿಗೆ ಕೊಡುತ್ತದೆ. ಆ ಹಣ್ಣನ್ನು ತಿಂದ ಅಂಜನಾ ಹೊಟ್ಟೆಯಲ್ಲಿ ಶಿವರೂಪದಲ್ಲಿ ಹನುಮಂತನನ್ನ ಜನ್ಮ ನೀಡುತ್ತಾಳೆ. ಪವನ ಪುತ್ರ ಹನುಮಾನ್ ಆಂಜನೇಯ ಜನಿಸಿದ ಸ್ಥಳವೇ ಅಂಜನಾದ್ರಿ. ಅಂಜನಾದ್ರಿ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಪಟ್ಟಣದಲ್ಲಿದೆ. ಈ ಹಿಂದೆ ಆನೆಗುಂದಿ ಪಟ್ಟಣವನ್ನ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು. ಈ ಅದ್ಭುತವಾದ ಆನೆಗುಂದಿ ಪಟ್ಟಣ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ. ಹಿಂದೆ ರಾಮಾಯಣದ ಕಾಲದಲ್ಲಿ ಕಪಿರಾಜನಾದಂತಹ ವಾಲಿಯ ರಾಜಧಾನಿ ಈ ಆನೆಗುಂದಿ ಆಗಿತ್ತು. ಅದನ್ನ ಕಿಷ್ಕಿಂಧೆ ಎಂದು ಕೂಡ ಕರೆಯಲಾಗುತ್ತಿತ್ತು. ಈ ಬೆಟ್ಟದ ತುದಿಯನ್ನು ತಲುಪಲು ನೀವು ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಬೆಟ್ಟದ ಮೇಲೆ ಅದ್ಭುತವಾದ ಆಂಜನೇಯ ದೇವಸ್ಥಾನವಿದೆ. ಕಲ್ಲು ಬಂಡೆಗಳ ನಡುವೆ ಈ ದೇವಸ್ಥಾನ ಇದ್ದು ದೇವಸ್ಥಾನದ ಒಳಗೆ ಆಂಜನೇಯನ ಕಲ್ಲಿನ ವಿಗ್ರಹವನ್ನು ಅಲ್ಲಿ ನೀವು ಕಾಣಬಹುದು. ಹಾಗೆ ಅಲ್ಲಿನ ಕಲ್ಲುಗಳ ಮೇಲೆ ಶ್ರೀರಾಮ್ ಶ್ರೀರಾಮ್ ಎಂದು ಬರೆದಿರುವುದನ್ನು ಕೂಡ ನೀವು ಕಣ್ತುಂಬಾ ನೋಡಬಹುದು. ಈ ಬೆಟ್ಟವನ್ನು ಹತ್ತುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಬೆಟ್ಟದ ತಪ್ಪಲಿನಲ್ಲಿ ಹಲವಾರು ವಿಸ್ಮಯಗಳಿವೆ. ಈ ಬೆಟ್ಟದಲ್ಲಿ ಹಲವಾರು ಸನ್ಯಾಸಿಗಳು ಇಲ್ಲಿ ಮನೆ ಮಾಡಿಕೊಂಡು ಇದ್ದಾರೆ. ಹನುಮಾನ್ ದೇವಾಲಯ ಸಂಪೂರ್ಣ ಬಿಳಿಯ ಬಣ್ಣದಲ್ಲಿ ಪಿರಮಿಡ್ ರಚನೆಯೊಂದಿಗೆ ಮೇಲ್ಛಾವಣಿ ಮಾತ್ರ ಕೆಂಪು ಗುಮ್ಮಟವನ್ನ ಹೊಂದಿದೆ. ಪ್ರವಾಸಿಗರು ದೇವಾಲಯದ ಮೇಲ್ಭಾಗದಲ್ಲಿ ಹನುಮಂತನ ದೇವಾಲಯ ಹೊರತಾಗಿ ಈ ಬೆಟ್ಟದಲ್ಲಿ ಭಗವಾನ್ ರಾಮ, ಸೀತೆ ಹಾಗೂ ಇನ್ನಿತರ ದೇವರುಗಳ ವಿಗ್ರಹಗಳನ್ನು ಕೂಡ ದರ್ಶನ ಪಡೆಯಬಹುದು. ಹಾಗೆಯೇ ಹನುಮಂತನ ನಂಟು ಕರ್ನಾಟಕದಲ್ಲಿ ಇನ್ನೊಂದು ಜಿಲ್ಲೆಯಲ್ಲೂ ಇದೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಗಿರಿಧಾಮ ಬಿಳಿಗಿರಿ ರಂಗನ ಬೆಟ್ಟ. ಈ ಬೆಟ್ಟದ ತಪ್ಪಲಿನಲ್ಲಿರುವ ವಡಗೆರೆ ಗ್ರಾಮದ ಗುಡ್ಡದ ಬಳಿ ಬಿದ್ದಾಂಜನೇಯ ಸ್ವಾಮಿಯ ದೇವಾಲಯವಿದೆ. ಇದು ಅನಾದಿ ಕಾಲದಿಂದಲೂ ಹನುಮನ ಭಕ್ತರ ಪಾಲಿಗೆ ಮೆಚ್ಚಿನ ದೇಗುಲವಾಗಿ ಖ್ಯಾತಿಯಾಗಿದೆ. ಮುತ್ತುಗದ ಮರದ ಕೆಳಗೆ ಇದ್ದ ಉದ್ಭವ ಮೂರ್ತಿಗೆ ಕ್ರಿಸ್ತ 1842ರಲ್ಲಿ ಮೈಸೂರು ಅರಸರು ದೇಗುಲ ನಿರ್ಮಿಸಿಕೊಟ್ಟರು ಎನ್ನುವ ಐತಿಹ್ಯ ಇಲ್ಲಿದೆ. ಇಲ್ಲಿನ ಮೂರ್ತಿಗೆ ಕೆತ್ತನೆ ಮಾಡಿಲ್ಲ. ಇದು ಒಂದು ಉದ್ಭವ ಮೂರ್ತಿಯಾಗಿದ್ದಕ್ಕೆ ಸಾಕ್ಷಿಯಾಗಿದೆ. ಇದು ತನ್ನ ಉಬ್ಬು ತಗ್ಗುಗಳಿಂದಲೇ ಆಂಜನೇಯನ ಮುಖ ಹಾಗೂ ದೇಹವನ್ನ ಹೋಲುತ್ತದೆ. ಮಲಗಿರುವ ಕಾಯ ಹೊಂದಿರುವ ಈ ಮೂರ್ತಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಐತಿಹ್ಯದ ಪ್ರಕಾರ ದೇಗುಲದ ಅನತಿ ದೂರದಲ್ಲಿಯೇ ಒಂದು ಬೆಟ್ಟವಿದೆ. ಅದರಲ್ಲಿರುವ ಗುಹೆಯಲ್ಲಿ ಕಿವಿಮೂಲ ಎಂಬ ರಾಕ್ಷಸನಿದ್ದ. ಅಲ್ಲಿದ್ದ ಮತ್ತೊಂದು ಗುಹೆಯಲ್ಲಿ ವಶಿಷ್ಠ ಮುನಿಗಳು ತಪಸ್ಸು ಮಾಡುತ್ತಿದ್ದರು. ಈ ರಾಕ್ಷಸನಿಂದ ಸದಾ ಕಿರುಕುಳ ಅನುಭವಿಸುತ್ತಿದ್ದ ವಶಿಷ್ಠರು ಇದರಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಿರುಮಲದಿಂದ ಗಿಡುಮೂಲಿಕೆಗಳನ್ನು ಹುಡುಕಿಕೊಂಡು ವೆಂಕಟೇಶ್ವರ ಸ್ವಾಮಿ ತನ್ನ ವಾಹನವಾದ ಗರುಡ ಪಕ್ಷಿಯನ್ನು ಬಿಟ್ಟು ಹನುಮಂತನ ಹೆಗಲೇರಿ ಬರುತ್ತಿದ್ದ. ಈ ವೇಳೆ ವಶಿಷ್ಠರು ಇದನ್ನು ತಡೆದು ತಮಗೆ ಕಿವಿಮೂಲ
ಮೂಲ ರಾಕ್ಷಸನಿಂದ ಆಗುತ್ತಿರುವ ಕಿರುಕುಳದ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಾರೆ. ಆಗ ತಮಗೆ ಮತ್ತೊಂದು ತುರ್ತಿನ ಕೆಲಸ ಇರುವುದಾಗಿ ಋಷಿಗಳಿಗೆ ಹೇಳಿ ಆಂಜನೇಯನನ್ನು ರಾಕ್ಷಸ ಸಂಹಾರಕ್ಕೆ ಬಿಟ್ಟು ತಾನು ಬರುವವರೆಗೂ ಇಲ್ಲೇ ಇರುವಂತೆ ಆದೇಶ ನೀಡಿ ಶ್ರೀನಿವಾಸ ಅಲ್ಲಿಂದ ಮುಂದೆ ಹೋಗುತ್ತಾರೆ. ನಂತರ ಆಂಜನೇಯ ವಿಷ್ಣು ದೇವರ ಆದೇಶವನ್ನು 3 ಹೆಜ್ಜೆಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ತೆರಳುತ್ತಾನೆ. ಅಲ್ಲೇ ಇದ್ದ ರಾಕ್ಷಸನನ್ನು ಸಂಹಾರ ಮಾಡಿ ಹನುಮಂತ ವಶಿಷ್ಠರ ಮೆಚ್ಚುಗೆಗೆ ಕೂಡ ಪಾತ್ರನಾಗುತ್ತಾನೆ. ಆದರೆ ವೆಂಕಟೇಶ್ವರ ಸ್ವಾಮಿ ಎಷ್ಟು ಹೊತ್ತು ಕಾದರೂ ಅಲ್ಲಿಗೆ ಬರುವುದಿಲ್ಲ. ಹೀಗಾಗಿ ಅಲ್ಲಿಯೇ ಇದ್ದ ಒಂದು ಗುಹೆಯಲ್ಲಿ ಆಂಜನೇಯ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ನಾರಾಯಣನಿಗಾಗಿ ಕಾದು ಕಾದು ಸಾಕಾಗಿ ಗುಡ್ಡದ ಕೆಳಗಿರುವ ಸ್ಥಳಕ್ಕೆ ಬಂದು ಹನುಮಂತ ಮಲಗುತ್ತಾನೆ. ಆ ಸ್ಥಳವೇ ಆಂಜನೇಯ ಬಿದ್ದ ಸ್ಥಳವಾಯಿತು ಎನ್ನುವ ಪುರಾಣವಿದೆ. ಕೆಲವು ನಂಬಿಕೆ ಪ್ರಕಾರ ಈ ಬೆಟ್ಟದಲ್ಲಿ ಒಂದು ನಿಗೂಢ ಗುಹೆ ಇದೆ. 4000 ವರ್ಷಗಳಿಂದಲೂ ಆಂಜನೇಯ ಈಗಲೂ ಶ್ರೀನಿವಾಸನನ್ನು ಕಾಯುತ್ತಾ ಅವನ ಧ್ಯಾನದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಅನ್ನುವ ನಂಬಿಕೆ ಈಗಲೂ ಇದೆ. ಆದರೆ ಈ ನಿಗೂಢ ಗುಹೆ ಒಂದು ರಹಸ್ಯಮಯವಾಗಿದೆ ಎಂದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಆದರೆ ಸ್ನೇಹಿತರೆ, ಒಂದು ವೇಳೆ ನೀವು ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಬಿದ್ದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹರಕೆಗಳನ್ನು ಪೂರೈಸಿಕೊಳ್ಳಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.